ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಉಳಿದಿರೋ ಮನೆಯಲ್ಲಿ ಮಾಡಿರೋಂಥ ಉಳಿದಿರೋ ಅನ್ನಕ್ಕೆ ರುಚಿಯಾಗಿ ಏನೆಲ್ಲ ಮಾಡ್ಬೋದಪ್ಪ ಅಂತ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮನೇಲಿ ಉಳಿದಿರೋ ಅನ್ನಕ್ಕೆ ಈ ರೀತಿ ಒಗ್ಗರಣೆ ಹಾಕಿದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮತ್ತು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚಿಗೆ ತೊಗೊಂಡು ಹೋಗೋಕ್ಕೂ ಸಹ ಅನುಕೂಲಕರವಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಗೈಸ್, ಮೊದಲು ನಾನಿಲ್ಲಿ ಒಂದು ಸ್ಟವ್ ಹಚ್ಕೊಂಡು, ಇನ್ನು ಜಾಸ್ತಿ ಸಾಮಗ್ರಿಗಳು ಬೇಕೇ ಆಗಿಲ್ಲ, ಅಷ್ಟು ಕಡಿಮೆ ಸಾಮಗ್ರಿಗಳದೊಳಗನೆ ರುಚಿಯಾಗಿ ಮಾಡ್ಬೋದಂತಹ ಒಂದು ಈಸಿ ರೆಸಿಪಿ ಆಗಿದೆ. ಮತ್ತು ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಗೈಸ್. ನೋಡಿ, ಇಲ್ಲಿ ನಾನೊಂದು ಬೌಲ್ನ ಇಟ್ಬಿಟ್ಟು ಅದಕ್ಕೆ ಇಲ್ಲಿ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡ್ಮೇಲೆ ಎಣ್ಣೆ ಸ್ವಲ್ಪ ಗರಮ್ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಬಿಟ್ಬಿಟ್ಟು, ನೋಡಿ ನಾನು ಸ್ವಲ್ಪ ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆ ಕಾಯ್ದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಮತ್ತು ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಆದಮೇಲೆ ನೋಡಿ, ನೀಟಾಗಿ ಸಾಸಿವೆನ ಹಾಕ್ಕೊಂಡ್ಮೇಲೆ ಇದನ್ನು ನೀಟಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು. ತದನಂತರ ಸಾಸಿವೆ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವೇನು ತೊಗೊಂಡಿರ್ತೀವಲ್ಲ, ಕರಿಬೇವನ್ನೆಲ್ಲ ಹಾಕೋತಾ ಇದ್ದೀನಿ. ನೋಡಿ ಗೈಸ್, ಈ ವ್ಲಾಗ್ ಏನಾರ ನಿಮಗೆ ಇಷ್ಟ ಆದರೆ ಪ್ಲೀಸ್ ಗೈಸ್, ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಇದು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ನಾನಿಲ್ಲೊಂದು 5-6 ಪಲಕ್ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅನ್ನ ಎಷ್ಟಿರುತ್ತೋ ಅಷ್ಟರ ಮೇಲೆ ನೀವು ಹಾಕ್ಕೋಬೇಕು. ನಂದು ಇಲ್ಲಿ ಖಾಲಿ ಸ್ವಲ್ಪ ಇದೆಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತಿರ್ಗಾ ಮತ್ತು ನೀಟಾಗಿ ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಬಿಸಿ ಫ್ರೈ ಮಾಡ್ಕೋಬಾರ್ದು. ನೋಡಿ, ಇವಾಗ ಮತ್ತು ಸ್ವಲ್ಪ ಶೇಂಗಾನ ಹಾಕ್ಕೊಂಡಿದ್ದೀನಿ. ಶೇಂಗಾ ಹಾಕಿದ ಮೇಲೆ ಮತ್ತು ಇದಕ್ಕೆ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಹೆಚ್ಕೊಂಡು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗ್ತಿದೆ. ಸ್ವಲ್ಪ ಕೇರ್ಫುಲ್ಲಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಅವು ಚಟಪಟ ಅಂತ ಮಾರಿಗೆ ಸಿಗ್ಬಿಡುತ್ತೆ. ಸೊ ನೋಡಿಬಿಟ್ಟು ಫ್ರೈ ಮಾಡಿ. ಇವಾಗ ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗ್ತಾ ಇದ್ದಾವೆ. ಮತ್ತು ನೋಡಿ, ಇದೆಲ್ಲ ಶೇಂಗಾ ಆಯಿತು, ಮೆಣಸಿನ್ಕಾಯಿ ಆಯಿತು, ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೇನು ಮಾಡಬೇಕಪ್ಪ ಅಂತಂದರೆ, ನೆಕ್ಸ್ಟು ನಾವೇನು ತೊಗೊಂಡು ಇದು ಅರಿಶಿಣ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ, ಇವಾಗ ನಾನು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋ, ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉಪ್ಪು ನೋಡಿಬಿಟ್ಟು ಹಾಕ್ಕೋಬೇಕು. ತಿರ್ಗಾ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನಾವೇನು ಮೆಣಸಿನ್ಕಾಯಿ, ಶೇಂಗಾ ಮತ್ತು ಉಪ್ಪು, ಅರಿಶಿಣ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಇವಾಗ ಫ್ರೈ ಮಾಡಿದ ಮೇಲೆ ಇದಕ್ಕೆ ನಾವೇನು ರೈಸ್ನ ತೊಗೊಂಡಿರ್ತೀವಲ್ಲ, ಆ ರೈಸ್ನ ಇದರೊಳಗಡೆ ಹಾಕಿಬಿಟ್ಟು, ಈ ಒಗ್ಗರಣೆಯಲ್ಲಿ ಹಾಕಿಬಿಟ್ಟು ನೀಟಾಗಿ ತಿರುಗಿಸ್ತಾ ಹೋಗಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಬೇಕು, ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವೇನು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ, ಅದು ಸೀದೋಗೋ ಚಾನ್ಸ್ ಇರುತ್ತೆ. ಸೊ ಹಂಗಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು, ಅದು ನಾವು ಏನು ತೊಗೊಂಡಿರ್ತೀವಲ್ಲ ರೈಸ್ನ ಒಗ್ಗರಣೆಯಲ್ಲೇ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ನೀಟಾಗಿ ತಿರುಗಿಸ್ತಾ ಹೋಗಬೇಕು. ನೋಡಿ, ಈ ಥರ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಅಂದಾಗ ಒಗ್ಗರಣೆ ಹಾಕ್ಕೊಂಡಿರೋದು ಕಂಪ್ಲೀಟ್ಲಿ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ನೋಡಿ, ಫೈನಲಾಗಿ ಈ ರೀತಿ ಬಂದಿದೆ. ಆಮೇಲೆ ಲಾಸ್ಟಲ್ಲಿ ಶೇಂಗಾದ ಪುಡಿ ಏನಂತ ಕರಿತೀವಲ್ಲ ನಾವು, ಶೇಂಗಾದ ಪುಡಿನ ಎಡಿಷ್ನಲ್ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಬಟ್ ಟೇಸ್ಟ್ ಪರ್ಪೋಸ್ ನೋಡಿ, ಲಾಸ್ಟಲ್ಲಿ ನಾನು ಶೇಂಗಾದ ಪುಡಿನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟು ಮಾಡಿದರೆ ರೆಡಿ ಆಯಿತು. ನೋಡಿ ಗೈಸ್, ಎಷ್ಟು ಈಸಿ ರೆಸಿಪಿ. ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗೀತು. ಥ್ಯಾಂಕ್ ಯು ಆಲ್.